ಏನು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಎಲ್ಲ ಬಣಗಳು ಕೂಡ ಯಥೇಚ್ಛವಾಗಿ ಅವ್ರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಈ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಪ್ರಮುಖ ಕಾರಣ ಆಗಿದೆ. ಆ ಸಂದರ್ಭದಲ್ಲಿ ಇವತ್ತು ಏನು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ದಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ತುಂಬ ಚಿಕ್ಕ ವಯಸ್ಸಿನ ಹುಡುಗನಾಗಿದ್ದರೂ ಕೂಡ ತನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ನಮ್ಮ ಊರಿಗೆ ನಮ್ಮ ಶಾಸಕ ಮತ್ತು ಚಿಕ್ಕಬಳ್ಳಾಪುರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಒಂದು 2 ಕಾರ್ಯಕ್ರಮಗಳು ಇಟ್ಟುಕೊಂಡು ಇವತ್ತು ಪ್ರತಿ ಮನೆಯನ್ನು ತಲುಪ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅತ್ಯಂತ ಧ್ವನಿ ಇಲ್ಲದವರು ಕೂಡ ಅತ್ಯಂತ ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ಭೇಟಿ ಆಗ್ತಕ್ಕಂಥ ಒಂದು ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಯಾವುದೇ ಪ್ರತಿ ಹಳ್ಳಿಗೆ ಹೋದರೂ ಕೂಡ ಯಾವತ್ತೇ ಇದುವರೆಗೂ ಸ್ವತಂತ್ರ ಬಂದಾಗಿನಿಂದನೂ ಯಾವುದೇ ಒಬ್ಬ ಶಾಸಕನು ಕೂಡ ಹಳ್ಳಿನಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಜನನ ಮುಡ್ದೇ ಇರ್ತಕ್ಕಂಥ ಕೆಲಸ ಇವತ್ತು ಪ್ರದೀಪ್ ಈಶ್ವರ್ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದು ಟೀಮ್ ಇವತ್ತು ಅವರ ವಿರುದ್ಧವಾಗಿ ಏನು ಅವರಿಂದನೇ ಬೆನಿಫಿಟ್ಸ್ ತಗೊಂಡಿರ್ತಕ್ಕಂಥ ಒಂದಷ್ಟು ಜನ ಮುಖಂಡರುಗಳು ಅವ್ರ ವಿರುದ್ಧ ಪಿತೂರಿ ಮಾಡೋದ್ರ ಮುಖಾಂತರ ಅವಹೇಳನಕಾರಿಯಾಗಿ ನಂದಿ ಭಾಗದಲ್ಲಿರ್ತಕ್ಕಂಥ ಒಂದು ತೋಟದ ಮನೆಯಲ್ಲಿ ಒಂದು ಶಾಸಕರ ವಿರುದ್ಧ ಒಂದು ಸಭೆ ಮಾಡಿ ಏನು ಹೀನಾಯವಾಗಿ ಮಾತಾಡ್ತಿರ್ತಕ್ಕಂಥ ವಿಚಾರ ಇವತ್ತು ಅನೇಕ ಪತ್ರಿಕೆಗಳಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿದಾಡಿದೆ. ಅದರ ಪೂರಕವಾಗಿ ಇವತ್ತು ಏನು ಯಲಹಂಕದಲ್ಲಿರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಶಾಸಕರು ಇವತ್ತು ಒಂದು ಸಭೆಯನ್ನು ಕರೆದಿದ್ದರು. ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಸುಮಾರು 300-350 ಜನ ಮುಖಂಡರುಗಳು ಆ ಸಭೆಯಲ್ಲಿ ಭಾಗವಹಿಸಿದ್ವಿ. ಆ ಸಭೆಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಕೇಶವರೆಡ್ಡಿ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಯರಾಮ್ ಅವರು ಮತ್ತು ನಾಗಭೂಷಣ್ ಅವರು ಕೂಡ ಭಾಗವಹಿಸಿದರು. ಹಾಗೆಯೇ ಇಬ್ಬರು ಮಾಜಿ ಶಾಸಕರುಗಳಾದಂಥ ಬಚ್ಚೇಗೌಡರು, ಅನಸೂಯಮ್ಮ ಅವರು ಕೂಡ ಭಾಗವಹಿಸಿದರು. ಅನೇಕ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರುಗಳು, ನಗರಸಭೆಯ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ಕೂಡ ಇವತ್ತು ಆ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ಏನು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಹಾಗೆಯೇ ಗ್ರಾಮ ಪಂಚಾಯಿತಿಗಳು ಬರ್ತಕ್ಕಂಥ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ನಾವೆಲ್ಲ ಕೆಲಸ ಕಾರ್ಯ ಮಾಡಬೇಕು, ಯಾವ ರೀತಿಗೆ ಏನು ಕಾಂಗ್ರೆಸ್ನ ಸಂಘಟನೆ ಯಾವ ರೀತಿ ಮಾಡಬೇಕನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಆಗಿದೆ. ಆ ಚರ್ಚೆಯ ಮುಖಾಂತರ ಇವತ್ತು ಜನಕ್ಕೆ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದ್ರ ಜೊತೆಗೆ ಈ ಒಂದು 15 ದಿವಸ ನಂತರ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ಗ್ರಾಮ ಪಂಚಾಯಿತಿಗಳ ಪ್ರಮುಖ ಏನು ಬೂತ್ ಮಟ್ಟದ ಕಾರ್ಯಕರ್ತಗಳು ಸೇರಿಸಿ ಸಭೆಗಳು ಮಾಡುವಂಥದ್ದು ಮತ್ತು ಕ್ಷೇತ್ರದ ಜನರನ್ನು ಸೇರಿಸಿ ಸಭೆ ಮಾಡುವಂಥದ್ದು, ಈ ಥರದ ಒಂದು ಒಳ್ಳೆಯ ಒಂದು ವಿಸ್ತೃತವಾದಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಸಭೆ ಕೂಡ ಆಗಿದೆ. ಇದು ಏನು ಕಾಂಗ್ರೆಸ್ಗೆ ಮತ್ತು ಶಾಸಕರಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಈಗ ನಾವು ಸೃಷ್ಟಿ ಮಾಡ್ತಾಯಿದ್ದೀವಿ. ಯಾರು ಏನೇ ಶಾಸಕರು ವಿರುದ್ಧ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅವರೆಲ್ಲರೂ ಕೂಡ ಟ್ಯಾಂಕ್ ಕೊಡೋಂಥ ಕೆಲಸ ಇವತ್ತು ನಡೆದಿದೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಕೆಲಸ ಮಾಡ್ತೀವಿ. ಶಾಸಕರಿಗೆ ಬೆಂಬಲವಾಗಿರ್ತೀವಿ. ಶಾಸಕರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರ ಮುಖಾಂತರ ಹಳ್ಳಿ ಜನ, ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಹಳ್ಳಿ ಜನ ತಲುಪಿಸ್ತಕ್ಕಂಥ ಕೆಲಸ ಮತ್ತು ಅವ್ರ ಕೆಲಸ ಕಾರ್ಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ಕೆಲಸನ ಇವತ್ತು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಾಗಿ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.